ಬೀದರ್ ಜಿಲ್ಲೆಯ ಔರಾದ್ ತಹಸೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂಬ ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ಶಾಸಕ ಪ್ರಭು ಚೌಹಾಣ್ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಎಂದು ನಡೆಯಿತು. ಔರಾದ್ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ದಲ್ಲಾಳಿಗಳೇ ಗುಮಾಸ್ತರಾಗಿ ಕಾರ್ಯನಿರ್ವಹಿಸುವುದು ಸಾಮಾನ್ಯವಾಗಿದೆ ಎಂದು ಸಾರ್ವಜನಿಕರು ಶಾಸಕರಿಗೆ ದೂರು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರ. ತಹಸೀಲ್ದಾರ್ ಕಚೇರಿಯಲ್ಲಿ ಯಾವುದೇ ಕೆಲಸವಾಗಬೇಕಾದ್ರೆ ಗುಮಾಸ್ತರಿಗೆ ಬದಲಾಗಿ ದಲ್ಲಾಳಿಗಳನ್ನ ಭೇಟಿಯಾಗಬೇಕು. ಅಲ್ಲಿ ಗುಮಾಸ್ತ ಕುರ್ಚಿಯಲ್ಲಿ ಇರುವುದು ದಲ್ಲಾಳಿಗಳೇ ಹೊರತು ಯಾವ ಗುಮಾಸ್ತ ಕಾಣುವುದಿಲ್ಲ. ಅವರು ಸಂಬಳ ಪಡೆಯುವುದಕ್ಕೆ ಮಾತ್ರ ಸೀಮಿತ ಎಂಬಂತಾಗಿದೆ. ಇದರಿಂದ ಬೇಸತ್ತ ಸಾರ್ವಜನಿಕರು ತಮ್ಮ ಮೊಬೈಲ್ನಲ್ಲಿ ದಲ್ಲಾಳಿಗಳು ಹಣ ಪಡೆದು ನೇರವಾಗಿ ಭ್ರಷ್ಟ ಅಧಿಕಾರಿಗಳಿಂದ ಸಹಿ ಪಡೆದು ವಿವಾಹ ನೋಂದಣಿ ಪ್ರಮಾಣ ಪತ್ರ ನೀಡುತ್ತಿರುವುದನ್ನು ಸೆರೆ ಹಿಡಿದು ಶಾಸಕರ ಗಮನಕ್ಕೆ ತಂದಿದ್ದಾರೆ. ಈಗ ಯಾರ ನೋಡ್ರಿ ದುಡ್ಡು ಕೊಡ್ತಾರೆ ನೋಡ್ರಿ ಯಾರ ಈ ವಿಚಾರ ತಿಳಿದ ಶಾಸಕ ಪ್ರಭು ಚೌಹಾಣ್ ಇಂದು ಕಚೇರಿಗೆ ಆಗಮಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ದೂರವಾಣಿ ಮೂಲಕ ಮೇಲಧಿಕಾರಿಗಳೊಂದಿಗೆ ಮಾತನಾಡಿ ಕರ್ತವ್ಯಕ್ಕೆ ಗೈರು ಹಾಜರಾದ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡುವಂತೆ ಹೇಳಿ ಕಚೇರಿ ಆವರಣದಲ್ಲಿ ಕಸದ ರಾಶಿ ನೋಡಿ ತಹಸೀಲ್ದಾರ್ ಮೇಲೆಯೂ ರೇಗಿದ ಶಾಸಕರು ಕೂಡಲೇ ತೆರವುಗೊಳಿಸುವಂತೆ ತಿಳಿಸಿದ್ರ. ಈ ವೇಳೆ ತಹಸೀಲ್ದಾರರು 10 ದಿನಗಳಲ್ಲಿ ಕಚೇರಿಯಲ್ಲಿ ಎಲ್ಲಾ ನ್ಯೂನತೆಗಳನ್ನ ಸರಿಪಡಿಸುವುದಾಗಿ ಕೇಳಿಕೊಂಡ್ರ. ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು ಮುಂದಿನ 10 ದಿನಗಳಲ್ಲಿ ಕಚೇರಿಯ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು. 11ನೇ ದಿನ ಬಂದು ಪರಿಶೀಲಿಸಲಾಗುವುದು ಎಂದು ಹೇಳುವ ಮೂಲಕ ಅಧಿಕಾರಿಗಳಿಗೆ ಶಾಸಕರು ಖಡಕ್ ಎಚ್ಚರಿಕೆ ನೀಡಿದ್ರ. 10 ದಿನಗಳಲ್ಲಿ ಅಧಿಕಾರಿಗಳು ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಕಚೇರಿ ಆವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ತಾಲೂಕಿನ ಜನತೆಗೆ ನ್ಯಾಯಯುತವಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಕಾರ್ಯನಿರ್ವಹಿಸುವಲ್ಲಿ ವಿಫಲವಾದಾಗ ಶಾಸಕರು ಹೇಳಿದಂತೆ 11ನೇ ದಿನದಂದು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗುವರು ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ. ನಮ್ಮ ತಹಸೀಲ್ನಲ್ಲಿ ಭಾಳ ವ್ಯವಹಾರ ನಡ್ತಾ ಇದೆ. ಫೋನ್ ಬಂದ ಮೇಲೆ ನಾನು ದಿಢೀರ್ ಭೇಟಿ ಬಂದೀನಿ. ಶೌಚಾಲಯ ಬಗ್ಗೆ ಕೂಡ ವಿಸಿಟ್ ಮಾಡಿದ್ದೀನಿ. ಡ್ರಿಂಕಿಂಗ್ ವಾಟರ್ ಕೂಡ ನೋಡಿದ್ದೀನಿ. ಸರಿ ವ್ಯವಸ್ಥೆ ಇಲ್ಲ ಇಲ್ಲಿ. ಹೀಗಾಗಿ ತಹಸೀಲ್ದಾರ್ಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. 10 ದಿವಸದಲ್ಲಿ ಎಲ್ಲ ಕ್ಲೀನ್ ಆಗಬೇಕು, ವಾಟ್ಸಪ್ ಕಳಿಸ್ಬೇಕು. ನಾನು ವಾಪಸ್ ವಿಸಿಟ್ ಮಾಡ್ತಿದ್ದೀನಿ. ಅವ್ರು ಹೇಳಿದ್ದೀನಿ ನಮ್ಮ ಕಡೆ ಏನು ಹೇಳ್ತಾರೆ ಮಾಡ್ತೀನಿ ಆರ್ಡರ್ ಹೇಳಿದ್ದೀನಿ. ನಮ್ಮದು ಡ್ರಿಂಕಿಂಗ್ ವಾಟರ್, ಕುಡ್ಲೆ ನೀರು, ಶೌಚಾಲಯ, ಆಮೇಲೆ ಕ್ಲೀನ್ ಎಲ್ಲ ಖಂಡಿತವಾಗಿ ನಮ್ಗೆ ಬೇಕು ಫಸ್ಟ್. ಆಮೇಲೆ ಯಾರು ಜಲ್ದಿ ಬರ್ತಾ ಇಲ್ಲ ಅವ್ರು ಅಬ್ಸೆಂಟ್ ಆಗ್ತಾರೆ, ಪಗಾರ ಕಪಾತ್ ಮಾಡಬೇಕು. ಬಟ್ ಈ ಜೊತೆ ಕೂಡ ಫೋನ್ ಮಾತಾಡ್ತೀನಿ. ಆಮೇಲೆ ಮೇಲ್ ರಿಜಿಸ್ಟಾರ್ನಲ್ಲಿ ಎಲ್ಲ 1, 2, 3 ಟೇಬಲ್ ಅವರಿಗೆ ದುಡ್ಡು ಕೊಡಬೇಕು, ಮುಂದೆ ಹೋಗು, ದುಡ್ಡು ಕೊಡಬೇಕು, ಮುಂದೆ ಹೋಗು. ಈ ಥರ ವ್ಯವಸ್ಥೆ ಆಗ್ತಾ ಇದೆ. ಯಾವ ಥರ ತಮ್ಮ ವ್ಯಾಪ್ತಿಯಲ್ಲಿ ಬರ್ತೇವೆ ಕಂಟ್ರೋಲ್ ಯಾವ ಥರ ಮಾಡ್ತೀವಿ ಮಾಡಿರಿ, ನಾನು ಸಸ್ಪೆಂಡ್ ಮಾಡಿರಿ, ಬಿಸಿ ಮಾತಾಡ್ತೀನಿ. ರಿಪೋರ್ಟ್ ಕಳಿಸ್ಲಿಲ್ಲ. ರಿಜಿಸ್ಟರ್ ಭಾಳ ಕಂಪ್ಲೇಂಟ್ ಬರ್ತಾ ಇದೆ ಎಲ್ಲ ಕಡೆ, ಪ್ರತಿ ಊರಿನ ಅವ್ರ ಕಂಪ್ಲೇಂಟ್ ಬರ್ತಾ ಇದೆ. ಆಮೇಲೆ ತಹಸೀಲ್ ಅಂದರೆ ನಮ್ಗೆ ಭಾಳ ಎಲ್ಲ ಕಡೆ ಸರ್ ತಹಸೀಲ್ ಹೋದರೆ ಕೆಲಸ ಆಗ್ತಾ ಇಲ್ಲ, ವಿತೌಟ್ ದುಡ್ಡು ಕೆಲಸ ಆಗ್ತಾ ಇಲ್ಲ, ಹಿಂಗೆ ಹೇಳ್ತಾರೆ. ಹಾಗಾಗಿ ನಾನು ಶ್ರೀಪಟ್ಟಲ್ಲಿ ವಿಸಿಟ್ ಮಾಡಿದ್ದೀನಿ ಸರ್. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.